ಹಲೋ ಹಾಯ್ ನಮಸ್ತೆ ಆತ್ಮೀಯ ನನ್ನ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ನಿಮ್ಮ ಪ್ರೀತಿಯ ಸಿರಾ ಗಡಿನಾಡ ಕವಿಯೋಧ ಲಕ್ಕನಹಳ್ಳಿಯ ಶೇಖ್ ಮೊಹಮ್ಮದ್ ಅಲಿ ಮಾಡುವ ನಮಸ್ಕಾರಗಳು. ಇನ್ ದಿ ಲಾಸ್ಟ್ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಕ್ವಾಲಿಟಿ ಆಫ್ ಮರ್ಸಿ. ಕ್ವಾಲಿಟಿ ಆಫ್ ಮರ್ಸಿ ಈಸ್ ರಿಲೇಟೆಡ್ ಟು ಹ್ಯುಮ್ಯಾನಿಟಿ. ಅಂದರೆ ಆ ಪಯಮ್ಗೂ ಇನ್ನೊಂದು ಲೆಸನ್ಗೂ ಒಂದು ಲಿಂಕ್ ಇದೆ. ದೇರ್ ಈಸ್ ಅ ಗರ್ಲ್ ಬೈ ದಿ ಟ್ರ್ಯಾಕ್ಸ್, ಆ ಲೆಸನ್ಗೂ ಮತ್ತು ಕ್ವಾಲಿಟಿ ಆಫ್ ಮರ್ಸ್ಗೂ ಒಂದು ಲಿಂಕ್ ಇದೆ. ಆದರೆ ನಾನಿವತ್ತು ಮಾಡ್ತಕ್ಕಂಥ ಪಯಮ್ಗೂ ಇನ್ನೊಂದು ಲೆಸನ್ ಲಿಂಕ್ ಇದೆ. ಫಾರ್ ಎಕ್ಸಾಂಪಲ್, ಎ ಹೀರೋ ಅಂತಕ್ಕಂಥ ಮೊದಲ ಪಾಠ ಇದೆಯಲ್ಲ, ಅಲ್ಲಿ ಮತ್ತು ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀಗೂ ವ್ಯತ್ಯಾಸ ಇದೆ. ಒಬ್ಬ ದೃಢಕಾಯವಾಗಿರ್ತಕ್ಕಂತಹ ಉತ್ತಮವಾದಂತಹ ಒಂದು ವಯಸ್ಸುಳ್ಳ ವ್ಯಕ್ತಿ, ಹೋರಾಡುವಂತಹ ವಯಸ್ಸಿನವನಾಗಿದ್ದು ಅವನು ಮಾಡಿದ್ರೆ ಸರಿ, ಆದರೆ ಅವನು ಮಾಡಿದ್ರೆ ಒಪ್ಕೊಳ್ತಾರೆ. ಆದರೆ ವಯಸ್ಸಲ್ಲದ ವಯಸ್ಸಲ್ಲಿ, ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಒಬ್ಬ ಹುಡುಗ ಹುಲಿಯ ಜೊತೆಗೆ ಹೇಗೆ ಹೋರಾಡ್ದ ಅಂತಕ್ಕಂಥದ್ದು, ಹಾಗೆ ವಯಸ್ಸಲ್ಲದ ವಯಸ್ಸಲ್ಲಿ ಏನೆಲ್ಲ ಹತ್ತುತ್ತಿದ್ಲಿ ಅಜ್ಜಿ ಅನ್ನೋದು ಕೂಡ ವ್ಯತ್ಯಾಸ ಇದೆ. ಮಲಗೋ ವಯಸ್ಸಲ್ಲಿ ಕುಣಿಯೋ ಚಟ, ಹಾಲು ಕುಡಿಯೋ ವಯಸ್ಸಲ್ಲಿ ಯುದ್ಧ ಮಾಡುವಂಥ ಚಟ, ಇದು ತುಂಬ ಏನಂದರೆ ಒಂಥರ ಅನ್ಯೂಶುವಲ್ ಇವೆಂಟ್ ಅಂತ ಕರೀತಾರೆ. ಅನ್ಎಕ್ಸ್ಪೆಕ್ಟೆಡ್ ಟರ್ನ್ ಅಂತಾರೆ. ನಮ್ಮ ಜೀವನದಲ್ಲಿ ನಮ್ಗೆ ಗೊತ್ತೇ ಇರಲ್ಲ ಏನೆಲ್ಲ ಎದುರಾಗ್ತವೆ ಅನ್ನೋದಕ್ಕೆ ಹೀರೋ ಉದಾಹರಣೆ. ಆದರೆ ಇಲ್ಲಿ ಅನ್ಯೂಶುವಲ್ ಇವೆಂಟ್, ಇಲ್ಲಿ ಆಕ್ಸಿಡೆಂಟಲ್ ಆಗಿ ಅಂತ ಅಲ್ಲ, ಇವೆನ್ಷಿಯಲಿ ಮೊದಲಿಂದಲೂ ಕೂಡ ಅಭ್ಯಾಸ ಆಗಿರುವಂಥದ್ದು. ಅಂದರೆ ವಯಸ್ಸಾಗಿರ್ತಕ್ಕಂಥ ಅಜ್ಜಿ ಮರವನ್ನು ಹತ್ತುವಂಥ ಅಭ್ಯಾಸವನ್ನು ಇಟ್ಕೊಂಡಿದ್ಲು ಅನ್ನುವಂಥ ಒಂದು ಸಾರಾಂಶವನ್ನು, ಸಮರೈಸನ್ನು ಇಲ್ಲಿ ಮಾಡ್ತಾ ಹೋಗ್ತಾನೆ ಕವಿ ರಸ್ಕಿನ್ ಬಾಂಡ್. ಹಾಗಾದರೆ ರಸ್ಕಿನ್ ಬಾಂಡ್ ಯಾರು? ಹೂ ಇಸ್ ರಸ್ಕಿನ್ ಬಾಂಡ್? ಎಸ್, ಲೆಟ್ ಅಸ್ ಸಿ ದ ರಸ್ಕಿನ್ ಬಾಂಡ್. ರಸ್ಕಿನ್ ಬಾಂಡ್ ಬಾರ್ನ್ ಇನ್ ಕಸೌಲಿ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಹುಡ್ತಾನೆ ಇನ್ 1934, 1934ರಲ್ಲಿ. ನಾವು ಹಿ ಲೀವ್ಸ್ ಇನ್, ಅವನೆಲ್ಲಿ ವಾಸವಾಗಿದ್ದಾನೆ ಅಂದರೆ ಮಿಸ್ಸೌರಿಯಲ್ಲಿ ವಾಸವಾಗಿದ್ದ, ಅವನು ವಾಸ ಮಾಡ್ದ. ನೆಕ್ಸ್ಟ್ ನೋಡಿ, ಹಿ ರೋಟ್ ಸೋ ಮೆನಿ ನಾವೆಲ್ಸ್, ಕಾದಂಬರಿಗಳನ್ನು ಬರೀತಾನೆ. ಅದರಲ್ಲಿ ಒಂದು ದಿ ರೂಮ್ ಆಫ್ ದಿ ರೂಫ್ ಅಂತ. ದಿ ರೂಮ್ ಆಫ್ ದಿ ರೂಫ್ ಅಂದರೆ ಚಾವಣಿಯಿಂದ ಕೂಡಿರುವಂತಹ ಒಂದು ಕೊಠಡಿ ಅಂತ. ಚಾವಣಿ ಅರ್ಥವಾಯ್ತಾ? ರೂಫ್ ಇರ್ತಕ್ಕಂಥ ಅಂದರೆ ಶೆಲ್ಟರ್, ಮೇಲ್ಗಡೆ ಆಶ್ರಯ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್, ಹಿರೋಟ್ ವೆನ್ ಹಿ ವಾಸ್ 17 years old, ಅವನಿಗೆ 17 ವರ್ಷ ವಯಸ್ಸಲ್ಲಿದ್ದಾಗ ಹಿರೋಟ್ 30 books ಫಾರ್ ಚಿಲ್ಡ್ರನ್, ಮಕ್ಕಳಿಗೋಸ್ಕರ 30 ಪುಸ್ತಕಗಳನ್ನು ಬರೀತಾನೆ. ಈ ಯಾಕೆ ಮಕ್ಕಳಿಗೋಸ್ಕರ ಬರೆದು ಯಾಕೆ ನಮಗೂ ಇಟ್ಟಿದ್ದಾನೆ, ಎಸಲ್ಸು ಹುಡುಗರಿಗೆ ಇಟ್ಟಿದ್ದಾನೆ? ಯಾಕಂದರೆ ಇವತ್ತು ಮಕ್ಕಳು ಬಾಯಿ ಬಿಟ್ಕೊಂಡು ನೋಡೋದು ಯಾವುದಪ್ಪ ಅಂದರೆ ಚಿಂಟು ಟಿ ವಿ ನೋಡ್ತೀರಾ ನೀವು. ಯಾವುದು ಅದರಲ್ಲಿ ಬರ್ತಕ್ಕಂಥ ಕ್ಯಾರೆಕ್ಟರ್ ಜಾನ್, ಅವು ವಿಚಿತ್ರವಾದಂತಹ ಧ್ವನಿ, ಬರೀ ಮೂಲಕ ಸೌಂಡೆ. ನೋಡು ಜಾನ್, ಹಂಗೆಲ್ಲ ಮಾಡ್ಬೋದು, ಜಾನ್ ಓಡ್ ಬಡು ಅರೆ ಪತ್ಲು, ಈ ಥರ ಸೌಂಡ್ಗಳು ಮಕ್ಕಳು ಕೇಳಿ 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 ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂದರೆ ಆ ಗೊಂಬೆಗಳ ಆಟನೇ ಅಷ್ಟು. ಮಕ್ಕಳಿಗೆ ಗೊಂಬೆ ಆಟನೂ ತುಂಬ ಇಷ್ಟ. ಜೀವಂತವಾಗಿರ್ತಕ್ಕಂಥ ವ್ಯಕ್ತಿಗಳ ಆಟ ನೋಡೋಕ್ಕೆ ಇಷ್ಟನೇ ಪಡಲ್ಲ. ಹಾಗಾಗಿ ಮಕ್ಕಳನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಸುಮಾರು 30 ಬುಕ್ಸ್ಗಳನ್ನು ಬರೀತಾನೆ ಮಕ್ಕಳಿಗೋಸ್ಕರ ರಸ್ಕಿನ್ ಬಾಂಡ್. ಲೆಟ್ ಅಸ್ ಸಿ ದ ಡಿಸ್ಕಸ್ ಅಬೌಟ್ ವಾಟ್ ಈಸ್ ದ ಪರ್ಪಸ್ ಆಫ್ ಟು ಟೇಕನ್ ಆಫ್ ದಿಸ್ ಒನ್ ಪಯಮ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ. ಅವನ ಉದ್ದೇಶ ಏನಿದೆ ಇದರಲ್ಲಿ ಅನ್ನೋದನ್ನು ನಾವು ಪ್ರೀಫೇಸ್ ಆಗಿ ಮುನ್ನುಡಿಯಾಗಿ ನೋಡ್ತಾ ಹೋಗೋಣ. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ shows Bond's great ability to enjoy unusual events and actions. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಇದೆಯಲ್ಲ, ಮರ ಹತ್ತುವ ಅಜ್ಜಿ ಅಂತಕ್ಕಂಥ ಒಂದು ಪದ್ಯ ಇದೆಯಲ್ಲ, ಅದು ಶೋಸ್ ಮಾಡುತ್ತೆ, ಅಂದರೆ ತೋರಿಸುತ್ತೆ. ಏನು ತೋರಿಸುತ್ತಪ್ಪ ಅಂತಂದರೆ ಬಾಂಡ್ಸ್ ಗ್ರೇಟ್ ಎಬಿಲಿಟಿ, ಅಂದರೆ ರಸ್ಕಿನ್ ಬಾಂಡ್ ಅವರ ಒಂದು ಗ್ರೇಟ್ ಎಬಿಲಿಟಿ, ಒಂದು ಸಾಮರ್ಥ್ಯವನ್ನು ತೋರಿಸ್ತಾ ಹೋಗುತ್ತೆ. ಏನು? ಟು ಎಂಜಾಯ್ ಅನ್ಯೂಶುವಲ್ ಇವೆಂಟ್ಸ್ ಆ್ಯಂಡ್ ಆ್ಯಕ್ಷನ್ಸ್. ಯೂಶುವಲ್ ಅಂದರೆ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಮಾಡುವಂಥ ಕೆಲಸನ ಅನ್ಯೂಶುವಲ್ ಅಂತ ಕರಿತೀವಿ. ಆ ವಯಸ್ಸಲ್ಲಿ ಏನು ಮಾಡ್ಬೇಕು ಅದನ್ನು ಮಾಡ್ತಕ್ಕಂಥದ್ದು. ಆದರೆ ಇಲ್ಲಿ ಅನ್ಯೂಶುವಲ್ ಆಗಿರ್ತಕ್ಕಂಥ ಇವೆಂಟ್, ಘಟನೆಗಳು, ಆ್ಯಕ್ಷನ್ಸ್, ಕೆಲಸಗಳನ್ನು ಸಂಬಂಧಪಟ್ಟಂತೆ ಸ್ವಲ್ಪ ತುಂಬ ಅದಕ್ಕೆ ಒಂದು ಎಬಿಲಿಟಿಯನ್ನು ಕೊಟ್ಟು ಬರಿತಾ ಹೋಗ್ತಾನೆ. ಅರ್ಥವಾಯ್ತಾ? ಅದನ್ನು ಹೇಳಿದ್ದು ನಾನು. ಒಂದು ಜೀವ ಇಲ್ಲದೆ ಇರತಕ್ಕಂಥ ಮರ ಮಾತಾಡುವಂಥದ್ದು, ಮಾತು ಬರದೇ ಇರತಕ್ಕಂಥ ಕೆಲವು ಮರ ಗಿಡ ಬಳ್ಳಿಗಳು ಅವು ಮಾತಾಡುವಂತೆ ಮಾಡ್ತಕ್ಕಂಥದ್ದು. ಹಾಗೆ ಪ್ರಾಣಿಗಳು ಮಾತಾಡೋ ಟೈಪು. ಕೆಲವು ಜೀವ ಇಲ್ಲದೆ ಇರತಕ್ಕಂಥ ವಸ್ತುಗಳಿಗೆ ಜೀವವನ್ನು ತುಂಬಿ ಅದಕ್ಕೆ ಒಂದು ಕಥೆಯನ್ನು ಕಟ್ತಕ್ಕಂಥದ್ದು. ಇದು ತುಂಬ ಇಂಟ್ರೆಸ್ಟಿಂಗು.
ಮಾತಾಡಿದ್ರೆ ಯಾರಿಗೂ ಇಂಟ್ರೆಸ್ಟ್ ಆಗಿರಲ್ಲ, ಮಾತು ಬರದೇ ಇರೋರು ಮಾತಾಡಿದ್ರೆ ಒಂಥರ ಇಂಟ್ರೆಸ್ಟ್ ಆಗಿರುತ್ತೆ. ಹಾಗೆ ಆ ಥರದ ಒಂದು ಆ್ಯಕ್ಷನ್ಸು, ಅನ್ಯೂಶುವಲ್ ಇವೆಂಟ್ಸ್ ಆ್ಯಕ್ಷನ್ಸನ್ನು ಇಟ್ಟು ಆ ಎಬಿಲಿಟಿಯನ್ನು ತೋರಿಸುವಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವನು ಯಾರಪ್ಪ ಅಂತಂದರೆ ರಸ್ಕಿನ್ ಬಾಂಡ್. ಇನ್ ಹೀಸ್ ಆಟೋಬಯೋಗ್ರಫಿ, ಅವನ ಆತ್ಮಚರಿತ್ರೆಯಲ್ಲಿ ಬರಿತಾ ಹೋಗ್ತಾನೆ, ಸೀನ್ಸ್ ಫ್ರಮ್ ಎ ರೈಟರ್ಸ್ ಲೈಫ್ ಅಂತ, ಅಂದರೆ ಬರಹಗಾರನ ಜೀವನದಲ್ಲಿ ಬರುವಂಥ ದೃಶ್ಯಗಳು ಅಂತಕ್ಕಂಥದ್ದು. ಮತ್ತು ಬಾಂಡ್ ಟಾಕ್ಸ್ ಅಬೌಟ್ ಇಸ್ ಕಲ್ಕಟ್ಟ ಗ್ರ್ಯಾನಿ ಆ್ಯಸ್ ಎ ಸ್ಟ್ರೇಂಜ್ ಪರ್ಸನ್ ಹೂ ಸ್ಯಾಟ್ ಅಲೋನ್ ಇನ್ ದ ಈವ್ನಿಂಗ್ ಪ್ಲೇಯಿಂಗ್ ಪೇಷನ್ಸ್ ಎ ಕಾರ್ಡ್ ಗೇಮ್. ನೋಡಿ, ಅವನು ತನ್ನ ಅಜ್ಜಿ ಬಗ್ಗೆ ಬರಿತಾ ಹೋಗ್ತಾನೆ. ಬಾಂಡ್ ಟಾಕ್ಸ್ ಅಬೌಟ್ ಮಾತಾಡ್ತಾ ಹೋಗ್ತಾನೆ ಹಿಸ್ ಕಲ್ಕತ್ತಾ ಗ್ರಾನಿ, ಕಲ್ಕತ್ತಾದಲ್ಲಿರ್ತಕ್ಕಂಥ ಅಜ್ಜಿಯ ಬಗ್ಗೆ. ಆ್ಯಸ್ ಎ ಸ್ಟ್ರೇಂಜ್ ಪರ್ಸನ್, ಸ್ಟ್ರೇಂಜ್ ಅಂದರೆ ಹೊಸದಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಬಿಚ್ಚಿಡ್ತಾ ಹೋಗ್ತಾನೆ. ಹೂ ಸ್ಯಾಟ್ ಅಲೋನ್ ಇನ್ ದಿ ಈವ್ನಿಂಗ್, ಅವನು ಒಂಟಿಯಾಗಿ ಕೂತ್ಕೊಂಡು ಎಂದು ನೋಡದೇ ಇರತಕ್ಕಂಥ ದೃಶ್ಯವನ್ನು ಇಲ್ಲಿ ಇವೆಲ್ಲ ಇವ್ರು ಮಾಡೋದಾ, ಆದರೂ ಮಾಡ್ತಾರಲ್ಲ ನೋಡಿ. ನೀವು ಸುಮಾರು ಟಿ ವಿ ಮಾಧ್ಯಮಗಳು ನೋಡ್ತಾರೆ, ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಗಿನ್ನಿಸ್ ರೆಕಾರ್ಡ್ಗಳು. ಯಾವ ಥರ ಗಿನ್ನಿಸ್ ರೆಕಾರ್ಡ್ ಅಂದರೆ ಸುಮಾರು 1000 ಕಾರುಗಳ ಅಡಿಯಲ್ಲಿ ಸ್ಕೇಟಿಂಗ್ ಮಾಡ್ತಕ್ಕಂಥದ್ದು, ಹಿಂಗೆ ಡೌನಲ್ಲಿ ಹಿಂಗೆ ಬಕ್ಕೊಂಡು. ಇದು ಗಿನ್ನಿಸ್ ರೆಕಾರ್ಡು. ಆದರೆ ಒಂದು ಕಾಲದಲ್ಲಿ ಗಿನ್ನಿಸ್ ರೆಕಾರ್ಡ್ ಇತ್ತು. ಶಂಕರಾಚಾರ್ಯರು ತನ್ನ 4ನೇ ವಯಸ್ಸಿನಲ್ಲಿ 5 ವೇದಾಧ್ಯಯನಗಳನ್ನು ಮಾಡಿದರು. ಶಂಕರಾಚಾರ್ಯರು 4ನೇ ವಯಸ್ಸಿನಲ್ಲಿ ವೇದಾಧ್ಯಯನ ಎಷ್ಟು 5 ವೇದಗಳನ್ನು ಕೂಡ ಅಧ್ಯಯನ ಮಾಡಿರ್ತಕ್ಕಂತಹ ಒಬ್ಬ ದಾರ್ಶನಿಕ, ಸತ್ಯಶೋಧಕ ಶಂಕರಾಚಾರ್ಯರು. ಅದು ನಿಜವಾದ ಗಿನ್ನಿಸ್ ರೆಕಾರ್ಡು ಪಾಂಡಿತ್ಯದಲ್ಲಿ. ಈಗ ಹಂಗಲ್ಲ, ಏನಂದರೆ ದೇಹವನ್ನು ದಂಡಿಸುವುದರ ಮೂಲಕ ಏನು ಮಾಡ್ತಾ ಇದ್ದಾರೆ, ಅಂಗ ಪ್ರದರ್ಶನ ಮಾಡೋದ್ರ ಮೂಲಕ ಗಿನ್ನಿಸ್ ರೆಕಾರ್ಡ್ಗಳನ್ನು ಮಾಡ್ತಕ್ಕಂಥದ್ದು, ಬೆಟ್ಟವನ್ನು ಹತ್ತತಕ್ಕಂಥದ್ದು, ಶಿಖರಗಳನ್ನು ಹತ್ತುವಂಥದ್ದು, ಹತ್ತೋ ವಯಸ್ಸಲ್ಲಿ ಹತ್ತಲ್ಲ, ಹತ್ತಲಾರದ ವಯಸ್ಸಲ್ಲಿ ಹತ್ತಿ ನಾನು ಹತ್ತಬಲ್ಲೆ ಅನ್ನುವಂಥ ಎಬಿಲಿಟೀಸನ್ನು ತೋರಿಸ್ತಕ್ಕಂಥದ್ದು. ಸೊ ಇಲ್ಲಿ ಏನು ಸ್ಟೇಜ್ ಪರ್ಸನ್ನು ಕೂತ್ಕೊಂಡು ನೋಡಿದ್ದು ಏನಪ್ಪ ಒಂಟಿಯಾಗಿ ಅಂತಂದರೆ, ಇನ್ ದಿ ಈವ್ನಿಂಗ್, ಸಾಯಂಕಾಲ ಹೊತ್ತು ಪ್ಲೇಯಿಂಗ್ ಪೇಷನ್ಸ್ ಎ ಕಾರ್ಡ್ ಗೇಮ್, ಏನು ತುಂಬ ತಾಳ್ಮೆಯಿಂದ ಕಾರ್ಡ್ ಗೇಮನ್ನು ಆಡ್ತಕ್ಕಂಥ ಅಜ್ಜಿನ ನೋಡ್ತಾನೆ. ಒಂಟಿಯಾಗಿ ಅಜ್ಜಿ. ಈ ಚೌಕ ಬರ ನೋಡ್ರಿ, ಜೊತೆಗಾರಿದ್ರೆ ಪರವಾಗಿಲ್ಲ, ಆಡ್ತಾರೆ ಚೌಕ. 4 ಜನ ಆಡ್ತಾರೆ. ಇಬ್ಬರಿದ್ರೆ ಇಬ್ರಿಗೂ ಆಪೋಸಿಟಾಗಿ ಆಡ್ತಾರೆ. ಒಬ್ಬರೇ ಇದ್ರೆ ಏನು ಮಾಡ್ತಾರೆ, ಇವ್ರದ್ದೊಂದು ಹಾಕ್ತಾರೆ, ಆದಮೇಲೆ ಅವ್ರು ಯಾರು ಇರಲ್ವಲ್ಲ, ಅವ್ರ ಬದಲು ಇವರೇ ಹಾಕ್ಕೊಳ್ತಾರೆ. ಏನಾಗಿದೆ, ಏಕಪಾತ್ರ ಅಭಿನಯ ಮಾಡ್ತಾರೆ. ಅಂದರೆ ಅಷ್ಟೊಂದು ಸ್ಪಿರಿಟ್ ಇದೆ. ಅಂದರೆ ಹೋಗ್ತಾ ಇಲ್ಲ, ಒಂಟಿಯಾಗಿದ್ದರೂ ಕೂಡ ಬಾಳಿ ಬದುಕಬೇಕು ಅನ್ನೋ ಒಂದು ಪೇಷನ್ಸ್ ಇದೆಯಲ್ಲ, ಆ ಒಂದು ಎಬಿಲಿಟಿ ಇದೆಯಲ್ಲ, ಅದನ್ನು ತೋರಿಸ್ತಾ ಹೋಗ್ತಾನೆ. ಅಂದರೆ ನನ್ನ ಕೈಲಿ ಯಾರು ಏನಾಗಲ್ಲ, ಆಗುತ್ತೆ ಅಂತ ತೋರಿಸ್ತಾ ಹೋಗ್ತಾನೆ. ಅದೇ ರಸ್ಕಿನ್ ಬಾಂಡ್ ಅವರ ಒಂದು ಏನು ಪರ್ಪಸ್. ಹಿಯರ್ ವಿ ಕ್ಯಾನ್ ಸಿ ದ ರಸ್ಕಿನ್ ಬಾಂಡ್ ವಾಸ್ ರಿಟರ್ನ್ ದ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಅಂತಕ್ಕಂಥ ಪಯಮನ್ನು ಬರೆದೇನೆ, ಒಂದು ಮರವನ್ನು ಹತ್ತುವಂತಹ ಅಜ್ಜಿ. ನೋಡೋಣ. My grandmother was a genius. You would like to know why? Because she could climb trees, spreading her high. She would be up their branches in a trice. And mind you, when last she climbed a tree, she was 62. Ever since childhood, she would had this gift for being happier in a tree than in a lift. ನೋಡಿ, ಮೈ ಗ್ರ್ಯಾಂಡ್ ಮದರ್ ವಾಸ್ ಎ ಜೀನಿಯಸ್. ಹೂಸ್ ಗ್ರ್ಯಾಂಡ್ ಮದರ್ ವಾಸ್ ಎ ಜೀನಿಯಸ್? ರಸ್ಕಿನ್ ಬಾಂಡ್ಸ್. ಯಾರ ಅಜ್ಜಿ ಇಲ್ಲಿ ಜೀನಿಯಸ್ ಅಂತ ಹೇಳ್ತಿದ್ದಾನೆ? ರಸ್ಕಿನ್ ಬಾಂಡ್. ವಾಟ್ ಈಸ್ ದ ಮೀನ್ಸ್ ಆಫ್ ಜೀನಿಯಸ್? ಇಂಟೆಲಿಜೆಂಟ್ ಅಂದರೆ ಆ್ಯಸ್ ಇಟ್ ಈಸ್, ನಾನು ಹೇಳೋದನ್ನು ಆ್ಯಸ್ ಇಟ್ ಈಸ್ ಹೇಳ್ದಂಗೆಲ್ಲ ಮಾಡೋನು ಇಂಟೆಲಿಜೆಂಟ್ ಕಣ, ಇಂಟೆಲಿಜೆಂಟ್ ಬಾಯ್ ಅವನು. ನಾನು ಏನು ಹೇಳ್ತದನ್ನು ಮಾಡ್ತಾನೆ ಅವನು. ಬ್ರಿಲಿಯಂಟ್ ಇದೆಯಲ್ಲ, ಬ್ರಿಲಿಯಂಟ್ ಅಂತಕ್ಕಂಥದ್ದು ತಾನು ಹೇಳಿದಾಗ ಅವನು ತನ್ನದೇ ಆಗಿರ್ತಕ್ಕಂಥ ವೇಯಲ್ಲಿ, ತನ್ನದೇ ಆಗಿರ್ತಕ್ಕಂಥ ವಿಧಾನದಲ್ಲಿ ಅವನು ಎಕ್ಸ್ಪೋಸ್ ಮಾಡಿದ್ರೆ ಅದು ಬ್ರಿಲಿಯನ್ಸಿ ಅಂತಾರೆ. ಅದು ಜೀನಿಯಸ್ ಹಂಗಲ್ಲ, ನಾನು ಹೇಳೋದೊಂದೇ ಮಾಡಲ್ಲ, ಬೇರೆ ಬೇರೆದೆಲ್ಲ ಕಲೆಕ್ಟ್ ಮಾಡ್ತಾನೆ, ಬೇರೆ ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ಕೂಡ ಕೈ ಹಾಕ್ತಾನೆ ಅಂದರೆ ಅವನು ಬ್ರಿಲಿಯನ್ಸ್, ಜೀನಿಯಸ್ ಅಂತ ಕರೀತಾರೆ. ಹಂಗೆ ಪ್ರತಿಭಾವಂತೆ. ಜೀನಿಯಸ್ ಮೀನ್ಸ್ ವಾಟ್? ಪ್ರತಿಭಾವಂತೆ. ಯಾರು? ಗ್ರ್ಯಾಂಡ್ ಮಾ. ಯು ವುಡ್ ಲೈಕ್ ಟು ನೋ ವೈ? ಯಾಕೆ ಅಂತ ತಿಳ್ಕೊಳ್ಳೋಕ್ಕೆ ಇಷ್ಟಪಡ್ತೀರಾ? ಯು ವುಡ್ ಲೈಕ್ ಟು ನೋ ವೈ? ಬಿಕಾಸ್, ಯಾಕಂದರೆ ಶಿ ಕುಡ್ ಕ್ಲೈಮ್ ಟ್ರೀಸ್. ಅವಳು ಮರಗಳನ್ನು ಹತ್ತುತ್ತಾಳೆ. ಏನು ಮಾಡ್ತಾಳೆ ಅವಳು? ಮರಗಳನ್ನು ಹತ್ತುತ್ತಾಳೆ. ಮಿಡಲ್ ಏಜಿಗೆ ಬಂದ ತಕ್ಷಣ ಉಯ್ಯಾಲೆ ಆಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅಯ್ಯೋ ಎಲ್ಲಿ ಬಿದ್ದುಬಿಡ್ತೀನೋ ತೆಗಿಯಪ್ಪ ಅಂತ. ಈ ಅಜ್ಜಿ ಮರ ಹತ್ತುತ್ತಂದರೆ ಅಲ್ವಾ? ಸ್ಪ್ರೆಡ್ಡಿಂಗ್ ಅವರ್ ಹೈ. ಬರೀ ಮರ ಹತ್ತದಲ್ಲ, ಎಲ್ಲಿ ಹತ್ತುತ್ತಾಳೆ ಅವಳು? ಸ್ಪ್ರೆಡ್ಡಿಂಗ್. ಎಷ್ಟೇ ವಿಶಾಲವಾಗಿ ಹರಡಿರಲಿ, ಬ್ರಾಂಚಸ್ಗಳಲ್ಲೆಲ್ಲ ಎತ್ತೆತ್ತರು ಹೋಗಿ ಹತ್ತು ಕೂತ್ಕೊಂಡ್ಬಿಡ್ತಾಳಂತೆ. ಅಜ್ಜಿಗೆ ಅಷ್ಟೊಂದು ಖುಷಿ.
ಶಿ ವುಡ್ ಬಿ ಅಪ್ ದೇರ್ ಬ್ರಾಂಚಸ್ ಇನ್ ಎ ಟ್ರೈಸ್. ಆ ಕೊಂಬೆಗಳನ್ನು ಹೇಗೆ ಹತ್ತುತ್ತಾಳೆ ಅಂದರೆ ತುಂಬ ಟ್ರೈಸ್ ಆಗಿ. ಟ್ರೈಸ್ ಮೀನ್ಸ್ ವೆರಿ ಕ್ವಿಕ್ಲಿ, ಫಾಸ್ಟಾಗಿ. ಹೇಗೆ ಕೋತಿಗಳು ಮರಗಳನ್ನು ಹತ್ತುತ್ತವೋ ಹಾಗೆ. ಶಿ ವಾಸ್ 62. ಎಷ್ಟು ವರ್ಷ ಅವಜ್ಜಿಗೆ? 62 ವರ್ಷ. ಎಷ್ಟು ವರ್ಷ? 62 ವರ್ಷ. ಯಾವುದೋ ಒಂದು ಮನೆಯ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಸಿಲ್ವರ್ ತಟ್ಟೆ ಲೋಟ ಹಿಡಿಯುವಂಥ ಸಮಯ. ಯಾಕಂದರೆ ಆ ಟೈಮ್ 62 ಅಂತಂದರೆ ಅವೆಲ್ಲ ಉಪ್ಸ, ಕಾಯಿಲೆ, ಕಸಾಲೆ. ನೋಡಿ, ಈ ಭಗವಂತ ಆಯಸ್ಸನ್ನು ಹಂಚಬೇಕಾದ್ರೆ ಎಲ್ಲ ತಲಾಕ್ ಇಷ್ಟಿಷ್ಟು ಅಂತ ಹಂಚ್ಬಿಟ್ಟ. ಎಷ್ಟೆಷ್ಟು ವರ್ಷ? 25 ವರ್ಷ, 25 ವರ್ಷ, 25 ವರ್ಷ, 25 ವರ್ಷ. ಮನುಷ್ಯನಿಗೆ ಎಷ್ಟು ವರ್ಷ ಅಂದರೆ 25 ವರ್ಷ ಆಯಸ್ಸು. ಈ 25 ವರ್ಷದಲ್ಲಿ ನಾವೇನು ಅಂತ ನಾನು ಪ್ರೂವ್ ಮಾಡ್ಕೊಬೇಕು. 25 ವರ್ಷದಲ್ಲಿ ನಾವು ಮನುಷ್ಯರಾಗಲಿಲ್ಲ ಅಂದರೆ ಕಷ್ಟ. ಹಾಗಾದರೆ 25 ವರ್ಷ ಯಾರ್ದು? ನಮ್ಮದು. ಮನುಷ್ಯನಿಗೆ ಆಸೆ ಜಾಸ್ತಿ. ಮನುಷ್ಯನಿಗೆ 25 ವರ್ಷ, ಆಮೇಲೆ ಕತ್ತೆಗೆ 25 ವರ್ಷ, ಆಮೇಲೆ ಕಾಗೆಗೆ 25 ವರ್ಷ, ಆಮೇಲೆ ಗೂಬೆಗೆ 25 ವರ್ಷ ಅಂತ. 25 ವರ್ಷ ಮನುಷ್ಯಂದು. ಆ ವಯಸ್ಸಲ್ಲಿ ನಾವು ಬ್ರಹ್ಮಚರ್ಯ ಮುಗಿಸಿರ್ತೀವಿ. ಅಂದರೆ ಓದುವಂತಹ ವಯಸ್ಸು ಮುಗಿಯುತ್ತೆ, ಗೃಹಸ್ಥಾಶ್ರಮ ಕಾಲಿಡುವಂಥದ್ದು. ಅಂದರೆ ಆ ಟೈಮಲ್ಲಿ ಅಂದರೆ ನಿಜವಾದ ವಯಸ್ಸು ನಮ್ಮದದು. ನಮ್ಮ ಲೈಫು ಗೋಲ್ಡನ್ ಲೈಫ್ ಆಗೋದಕ್ಕೆ. ಇನ್ನು 25 ವರ್ಷ ನಿಮ್ಗೆ ಆಸೆ ಜಾಸ್ತಿ ಅಲ್ಲ. ಏನು ಮಾಡೋದು ದೇವರೇ? ಕತ್ತೆದು 25 ವರ್ಷ ಕೊಟ್ಬಿಡು. ಕತ್ತೆದು 25 ವರ್ಷ ತಗೊಂಡ್ವಿ. ಆವಾಗ 25 ವರ್ಷ ದಾಟಿದ ನಂತರ ಹೆಂಡತಿ, ಮಕ್ಕಳು, ಸಂಸಾರದ ನೊಗವನ್ನು ಹೊತ್ತುವಂತಹ. ಕತ್ತೆ ಗುಣ ಏನು? ಭಾರವನ್ನು ಹೊರುವಂಥದ್ದು. ಹಾಗೆ ಸಂಸಾರದ ಭಾರವನ್ನು ಹೊರ್ತೀವಿ 25 ವರ್ಷ. 50 ವರ್ಷ ಕಂಪ್ಲೀಟ್. ಇನ್ನು 25 ವರ್ಷ ಕಾಗೆ ವಯಸ್ಸು. ಕಾಗೆ ವಯಸ್ಸು ಹೆಂಗಂದರೆ, ಎಂಥಳು ನಮ್ಮ ಸೊಸೆ ಹಿಂಗೆ, ಅವ್ರು ಹಿಂಗೆ, ಇವ್ರು ಹಿಂಗೆ ಅಂತ ಹೇಳ್ಬಿಟ್ಟು ಮನೆಗೆ ಹೋಗೋದು, ಟೀ ಕುಡಿಯೋದು, ಚಾಡಿ ಹೇಳೋದು ಮನೆಗಳ್ದು. ಅವಳು ನನಗೆ ಸರಿಯಾಗಿ ಮಾತಾಡ್ಸೋದೇ ಇಲ್ಲ, ಲೋಟ ಎಲ್ಲ ಬಡಿತಾಳೆ, ಕೂಗ್ತಾಳೆ, ಹಿಂಗೆ ಅಂತ ಕಂಪ್ಲೇಂಟ್ ಮಾಡುವಂಥದ್ದು. ಕಾಗೆ ಏನು ಮಾಡುತ್ತೆ? ಕಾ 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 ಮತ್ತು ಇವಜ್ಜಿ ಬರೀ ಬಡ್ಕೊಂಬತ್ ಕಣೆ ಅಲ್ವಾ? ಯಾವಾಗ ನೆಗೆದು ಬಿಟ್ಟು ಸಾಯ್ತಾಳು ಅಂತ ಬೈಕಂತಿರ್ತಾರೆ. ಇದು 75 ವರ್ಷ ಮುಗೀತು. ಇನ್ನು 25 ವರ್ಷ ಯಾವುದು ಗೊತ್ತಾ? ಗೂಬೆ. ಕೋಮಾ ಸ್ಟೇಜಲ್ಲಿ ಈಗಲೂ ಗುರು ಆ ಕತ್ಲ ಕಾಣ್ತವೆ. ಯಾವನವನೇ ಒಂದು ಜೋರಾಗಿ ಕಿರ್ಚಾಡ್ತಿರ್ತಾರೆ. ನಿದ್ದೆನೇ ಬರೋ, ನೈಟೆಲ್ಲ ನಿದ್ದೆ ಬರಲ್ಲ ಪಾಪ ಅವಕ್ಕೆ. ರಾತ್ರಿ ಎಲ್ಲ ಎದ್ದಿರ್ತಾವ ಪಾಪ. ಆಗ್ಲತ್ತ ಕಣ್ಣೇ ಕಾಣಲ್ಲ. ರಾತ್ರಿ ಸೌಂಡಿನ ಕಣ್ಣು ಕಾಣೋದು. ಸೌಂಡ್ ಹತ್ತಷ್ಟೇ ಕೇಕ್ ಹಾಕ್ತಿರ್ತಾರೆ. ಈ ಥರದ ವಯಸ್ಸನ್ನು ಹಂಚ್ಕೊಂಡ್ಬಿಟ್ಟಿದ್ದೀವಿ ನಾವು. ಇನ್ನು 62 ವರ್ಷಕ್ಕೆ ಇದೇನು ಅಜ್ಜಿ ಮರ ಹತ್ತಂತಂದರೆ ನಮ್ಮ ಥರ ಅದನ್ನೇ ಹೇಳೋದು. ಇದು ಯೂಶುವಲ್ ಏಜ್ ಅಲ್ಲ. ಇಟ್ ಈಸ್ ನಾಟ್ ಎ ಯೂಶುವಲ್ ಏಜ್ ಟು ಕ್ಲೈಂಬ್ ಅ ಟ್ರೀ. ಇಟ್ಸ್ ಅನ್ಯೂಶುವಲ್ ಏಜ್ ಅಲ್ವಾ? ನೋಡಿ, ಶಿ ವುಡ್ ಬಿ ಅಪ್ ದ ಬ್ರಾಂಚಸ್ ಇನ್ ಎ ಟ್ರೈಸ್. ಆ ಬ್ರಾಂಚ್ಗಳನ್ನು, ಮರದ ಕೊಂಬೆಗಳನ್ನು ತುಂಬ ಟ್ರೈಸ್ ಮೀನ್ಸ್ ಹಿಯರ್ TRIC, ಟ್ರೈಸ್ ಮೀನ್ಸ್ ವೆರಿ ಕ್ವಿಕ್ಲಿ ಅಂತ. ವೆರಿ ಕ್ವಿಕ್ಲಿ, ಜೋರಾಗಿ. ಥ್ರೈಸ್ ಅಂತ ಹೇಳಿದ್ದೆ. ಥ್ರೈಸ್ ಅಂದ್ರೇನು? 3 ಸಲ ಅಂತ. ಥ್ರೈಸ್ 3 ಟೈಮ್ಸ್. ಅಂಡರ್ಸ್ಟ್ಯಾಂಡ್? ಈ ಇಂಗ್ಲೀಷಲ್ಲಿ ಕಾರ್ಡಿನಲ್ಸ್ ಅಂತ ಬರುತ್ತೆ. ಆರ್ಡಿನಲ್ಸ್ ಅಂದರೆ ಫಸ್ಟ್. ಆರ್ಡಿನಲ್ಸ್ ಅಂದರೆ 1 2 3 4 5 ಈ ಥರ. ಸಾರಿ, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಈ ಥರ ಬರುತ್ತೆ. ಕಾರ್ಡಿನಲ್ಸಲ್ಲಿ 1 2 3 4 5 ಅಂತ. ಹಾಗೆ ಇಲ್ಲಿ ನೋಡಿ, ಇದು ಟ್ರೈಸ್ ಮೀನ್ಸ್ ಹಿಯರ್ ವೆರಿ ಕ್ವಿಕ್ಲಿ, ತುಂಬ ಜೋರಾಗಿ ಏನು ಮಾಡ್ತಾಳೆ? ಬೇಗ ಕೊಂಬೆಗಳನ್ನು ಹತ್ತುತ್ತಾಳೆ. ಆ್ಯಂಡ್ ಮೈಂಡ್ ಯು, ನಿಮಗೆ ಗೊತ್ತಿದೆಯಾ? ಒಂದು ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ ಹೇಳೋದನ್ನ ನಾನು. ವೆನ್ ಲಾಸ್ಟ್ ಶಿ ಕ್ಲೈಂಬ್ಡ್ ಅ ಟ್ರೀ, ಅವಳು ಕೊನೆಯ ಸಲ ಹತ್ತಿದಾಗ ವಯಸ್ಸು ಎಷ್ಟಾಗಿದ್ದು ಗೊತ್ತಾ? ಶಿ ವಾಸ್ 62. ವೆನ್ ಶಿ ವಾಸ್ ಕ್ಲೈಂಬ್ಡ್ ಅ ಟ್ರೀ ಅಟ್ ದ ಟೈಮ್ ಶಿ ವಾಸ್ 62. ಅವಳು ಕೊನೆಯ ಸಲ ಹತ್ತಿದಾಗ 62 ವರ್ಷ ವಯಸ್ಸು ಅವಳಿಗೆ. ಎವರ್ ಸಿನ್ಸ್ ಚೈಲ್ಡ್ಹುಡ್ ಶಿ ವುಡ್ ಹ್ಯಾಡ್ ದಿಸ್ ಗಿಫ್ಟ್ ಫಾರ್ ಬೀಯಿಂಗ್ ಹ್ಯಾಪಿಯರ್ ಇನ್ ಎ ಟ್ರೀ ದ್ಯಾನ್ ಇನ್ ಎ ಲಿಫ್ಟ್. ನೋಡಿ, ಎವರ್ ಸಿನ್ಸ್ ಚೈಲ್ಡ್ಹುಡ್, ಇದು ಇವಾಗಲಿಂದಲ್ಲ ಹತ್ತೋದು, ಮೊದಲಿಂದಲೂ ಹತ್ತೋ ಅಭ್ಯಾಸ ಇವಜ್ಜಿಗೆ, ಚಿಕ್ಕ ವಯಸ್ಸಿಂದಲೂ ಕೂಡ. ಶಿ ವುಡ್ ಹ್ಯಾಡ್ ದಿಸ್ ಗಿಫ್ಟ್, ಅದು ಅವಳಿಗೆ ಬಂದಿರತಕ್ಕಂಥ ಒಂದು ಬೂನ್ ಮೀನ್ಸ್ ಗಿಫ್ಟ್, ವರ. ಫಾರ್ ಬೀಯಿಂಗ್ ಹ್ಯಾಪಿಯರ್ ಇನ್ ಎ ಟ್ರೀ ದ್ಯಾನ್ ಇನ್ ಎ ಲಿಫ್ಟ್ ಅಂದರೆ ಅವಳಿಗೆ ಹತ್ತೋದಕ್ಕಿಂತ ಹೆಚ್ಚಾಗಿ ಮರದಲ್ಲಿರೋದು ತುಂಬ ಖುಷಿ. ಆ ಮರದ ಮೇಲೆ ವಾಸ ಮಾಡೋದು ಖುಷಿ. ಅಂದರೆ ಮರದ ಮೇಲೆ ಇರ್ಬೇಕಂದ್ರೆ ಹತ್ತಲೇಬೇಕಲ್ಲ, ಹೆಂಗೆ.
And though as years went by, she would be told that climbing trees should stop when one grew old, and that growing old should be gone about gracefully. She would laugh and say, "Oh, well, I will grow disgracefully. I can do it better." And we had to agree, for in all the garden there was not a tree. ಈ ರೀತಿಯಾಗಿ ಅಂದು ಈ ರೀತಿಯಾಗಿ ಆ್ಯಸ್ ಇಯರ್ಸ್ ವೆಂಟ್ ಬೈ, ವರ್ಷಗಳು ಉರುಳಿದು, ಶಿ ವುಡ್ ಬಿ ಟೋಲ್ಡ್, ಅವಳಿಗೆ ಹೇಳ್ತಾ ಇದ್ವಿ ಏನಂತ, ಅಜಯ್ ದಟ್ ಕ್ಲೈಂಬಿಂಗ್ ಟ್ರೀಸ್ ಶುಡ್ ಸ್ಟಾಪ್. ಅಜಯ್ ಮರ ತಂದು ನಿಲ್ಲಿಸ್ ಫಸ್ಟು. ವೆನ್ ಒನ್ ಗ್ರೀವ್ ವರ್ಡ್, ವಯಸ್ಸಾದಾಗ ಯಾಕೆ ಹತ್ತುತ್ತೀಯ ನೀನು, ಏನು ಚೆಂದ ಕಾಣುತ್ತೆ ಅಲ್ವಾ? ವಯಸ್ಸಾದ ರಜ್ಜೆ ನೈಟ್ ಹಾಕೋಣಂಗೆ ಏನು ಚೆಂದ ಕಾಣ್ತಾರೆ, ಏನು ಹಾಕಬೇಕು ಅವ ಹಾಕಬೇಕು. ವೆನ್ ಒನ್ ಗ್ರೀವ್ ಓಲ್ಡ್ ಆ್ಯಂಡ್ ದಟ್ ಗ್ರೋಯಿಂಗ್ ಓಲ್ಡ್ ಶುಡ್ ಬಿ ಗಾನ್ ಅಬೌಟ್ ಗ್ರೇಸ್ಫುಲಿ. ನೀವಿಲ್ಲಿ ಸೌಂಡ್ ಕೊಡ್ತಾ ಇದ್ರೆ ಓ ಅದು ಯಾವ ಈ ಎಡಿಟಿಂಗ್ ಹೆಂಗ್ ಮಾಡ್ತೇವೆ ಓಕೆ ತೆಯ್ಯಪ್ಪ. ಎರಡು ಲೈನ್ ಹಿಂಗೆ ನಕ್ಕಿದ್ರೆ ಗಪ್ಪ ಮೂಗೆ ಮಸ್ತ್ ಆಗಿದೆ. ಆ ಹುಡುಗರು ಎಷ್ಟು ನಗ್ಬೋದು. ಅಲ್ಲ, ಮೊದಲೇ ಬೆಂಡ್ ಆಗಿರುತ್ತೆ, ನೈಟ್ ಹಾಕಿದ್ರೆ ಕಾರ್ ಎತ್ತಲಾಗಿದೆ, ಎತ್ಕೊಂಡ್ರು ಸದ್ ಗೊತ್ತಾಗತ್ ಬೇಡವೆ. ಅಂಡ್ ದಟ್ ಗ್ರೋಯಿಂಗ್ ಓಲ್ಡ್ ಶುಡ್ ಬಿ ಗಾನ್ ಅಬೌಟ್ ಗ್ರೇಸ್ಫುಲಿ. ನೀನು ಬೆಳಕಂಡ ಬರ್ತಾ ಬರ್ತಾ ವಯಸ್ಸು ಬರುತ್ತೇನೋ, ಗ್ರೇಸ್ ಇರುತ್ತಾ ನಿನಗೆ? ಇಲ್ಲ, ಹೋಗುತ್ತೆ. ವಯಸ್ಸಾದಂಗೆಲ್ಲ ಏನಾಗುತ್ತೆ, ಗ್ರೇಸ್ ಹೊರಟೋಗುತ್ತೆ. ಆ್ಯಂಡ್ ದಟ್ ಗ್ರೋಯಿಂಗ್ ಓಲ್ಡ್, ಬೆಳ್ದಂಗೆಲ್ಲ ವಯಸ್ಸಾದಂಗೆಲ್ಲ, ಶುಡ್ ಬಿ ಗಾನ್, ಹೋಗುತ್ತೆ. ಏನು? ಅಬೌಟ್ ಗ್ರೇಸ್ಫುಲಿ, ನಿನ್ನಲ್ಲಿರೋ ಕಳೆ. ಅಂದರೆ ನೋಡಿರಿ, ಯೌವನದಲ್ಲಿದ್ದಾಗ ನಮ್ಮ ಚರ್ಮ ಹೇಗಿರುತ್ತೆ, ಸ್ಮಾರ್ಟಾಗಿರುತ್ತೆ, ಹೇಮಮಾಲಿನಿ ಕೆನ್ನೆ ಇದ್ದಂಗಿರುತ್ತೆ ಅಲ್ವಾ? ವಯಸ್ಸಾದಂಗೆ ಏನಾದ್ರು ಕಿತ್ತೋಗಿರೋ ರೋಡಾಗಿರುತ್ತೆ ಎಲ್ಲನೇ. ಇಲ್ಲ ಗೊತ್ತಿರಪ್ಪ, ನೀವು ನಡೆಸ್ತೀರ ಕ್ಲಾಸ್ ಹೆಂಗೋ ನಡೆಯುತ್ತೆ, ಅದು ಯಾತು ಕ್ಯಾಮ್ರಾ ಇರಲ್ಲ ಇಲ್ಲಿ, ನೆಟ್ ನಿನ್ ಕಡೆ ಇದು ಮಾತ್ರ ನಾಗಲ್ಲ ನೋಡಿದ್ದು ಅಲ್ವಾ? ಹೇಗೆ ನಾವು ಯೂತಲ್ಲಿದ್ದಾಗ ಒಂಥರ ಸ್ಮಾರ್ಟ್ ಆಗಿರುತ್ತೆ. ಅದೇ ಹಳೆ ಫಿಲಮ್ ಮಕ್ಕಳಲ್ಲಿ ಹೇಮಮಾಲಿನಿ ತುಂಬ ಇಷ್ಟಪಡೋರು ಜನ, ಯಾಕಂದರೆ ಅವಳು ಕೆನ್ನೆ ಹಂಗಿದು. ವಯಸ್ಸಾದಂಗೆ ಏನಾಗುತ್ತೆ, ನೆರಿಗೆಗಳು ಮೂಡ್ತವೆ, ಲೇಯರ್ಸ್ ಎಲ್ಲ ಬಂದುಬಿಡುತ್ತೆ ಇಲ್ಲೆಲ್ಲ. ಅದಕ್ಕೆ ಭವಿಷ್ಯ ಹೇಳೋರು ನಿನಗೆ ಎಷ್ಟು ವರ್ಷ ವಯಸ್ಸಂದ್ರೆ ಆರಾಮಾಗಿ ಗೊತ್ತಾಗ್ಬಿಡುತ್ತೆ. ಹಿಂಗೆ ನೋಡ್ತಿರ್ತಾನೆ, ಈಗ 3-4 ಗೆರೆಗಳು ಅದ್ರ ಮೇಲೆ ಏನು ಮಾಡ್ತಾರೆ, 5-10 ಹಿಂಗೆ ಕೌಂಟ್ ಮಾಡ್ಕೊಂಡು ವಯಸ್ಸನ್ನು ಹೇಳ್ತಾರೆ, ನಿನಗೆ ಇಷ್ಟು ವರ್ಷ ವಯಸ್ಸಾತು ಅಂತ ಹೇಳ್ಬಿಟ್ಟು. ಅಂದರೆ ಏನಾಗಿರುತ್ತೆ, ಕಿತ್ತೋಗಿರೋ ರೋಡ್ ಆಗಿರುತ್ತೆ ಅಷ್ಟೇ, ಮುಖ ಒಂಥರ ಚರ್ಮ ಹಿಂಗೆ ಅಂತ ಅಷ್ಟೇ ಹಿಂಗೆ ಕೈಯಾಗ ಹಂಗೆ ಬಂದುಬಿಡುತ್ತೆ. ಹಂಗಿರೋ ಟೈಮಲ್ಲಿ ನೀನು ಮರ ಹತ್ತಿ ಅಂದರೆ ಹೆಂಗೆ ಹತ್ಬೋದು? ಹಾಗಾಗಿ ವೆನ್ ಯು ಆರ್ ಗ್ರೋನ್ ಓಲ್ಡ್ ಯು ಶುಡ್ ಬಿ ಸ್ಟಾಪ್ ಟು ಕ್ಲೈಂಬಿಂಗ್ ಟ್ರೀಸ್, because the grace cannot be come with your age. It will be gone day by day with hard ಆಗಿ ಹೋಗ್ತಿರುತ್ತದು. And that growing old should be gone about gracefully. She would laugh and say, ಅದಕ್ಕೆ ಅವಳಂಗೆ ಹೇಳಿದಾಗ, ಅಜಯ್ ಸುಮ್ಮನೆ ಅಜಯ್ ಯಾತನ ಮರ ಹತ್ತತೀಯ ಈ ವಯಸ್ಸಿನಾಗಿ, ಸುಮ್ಮನೆ ಕುತ್ಕೊಂಬಕ್ಕ ಅಲ್ವೇ, ವಯಸ್ಸಾಯತೆ ಮಿಟ್ರಿಕೆ ಮಂಗಿದೆಯಾ, ಮರ ಹತ್ತುತ್ತಾಳಂತೆ ಅಂತ ಬೈದಾಗ ಇವಳೇನಂತಾಳೆ, she would laugh and say, well, ಒಳ್ಳೇದು, ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲಿ. ನಾನು ಎಷ್ಟೇ ಡಿಸ್ಗ್ರೇಸ್ಫುಲ್ ಆಗಿದ್ದರೂ ಕೂಡ ಚೆನ್ನಾಗೇ ಇರ್ತೀನಿ. ಗ್ರೇಸ್ಫುಲ್ ಕಳೆಯಿಂದ ಕೂಡಿರೋದು, ಡಿಸ್ಗ್ರೇಸ್ಫುಲ್ ಕಳೆ ಕಿತ್ತೋಗಿರೋದು, ಅಂದರೆ ಕಳೆ ಬಂದಿರೋದು ಅಂತ. ಅಂದರೆ ಅಂದವಾಗಿದ್ದಾರೆ ಅಂತ ನೋಡ್ರಿ. ಹಾಗೆ ಐ ಕ್ಯಾನ್ ಡೂ ಇಟ್ ಬೆಟರ್ ಅಂತಾಳೆ ಅವಳು.
ಐ ಕ್ಯಾನ್ ಡೂ ಇಟ್ ಬೆಟರ್, ನಾನು ತುಂಬ ಚೆನ್ನಾಗಿ ನಿಭಾಯಿಸ್ತೀನಿ ಮರ ಹತ್ತದನ್ನ. ಆ್ಯಂಡ್ ವಿ ಹ್ಯಾಡ್ ಟು ಅಗ್ರಿ, ಏನು ಮಾಡೋಕ್ಕಾಗುತ್ತೆ, ಎಷ್ಟು ಹೇಳಿದ್ರು ಅಷ್ಟೇ. ಆ್ಯಂಡ್ ವಿ ಹ್ಯಾಡ್ ಟು ಅಗ್ರಿ, ನಾವು ಒಪ್ಕೊಂಡ್ವಿ. ಫಾರ್ ಇನ್ ಆಲ್ ದ ಗಾರ್ಡನ್ ದೇರ್ ವಾಸ್ ನಾಟ್ ಎ ಟ್ರೀ. ನಾವು ಅಂದ್ಕೊಂಡ್ವಿ, ದೇವರೇ ಈ ಗಾರ್ಡನ್ ಒಂದು ಮರ ಇಲ್ಲ ಮಾಡಪ್ಪ ಅಂತ ಅಂದ್ಕೊಂಡ್ತೀವಿ ಒಂದೊಂದ್ಸರಿ. ಯಾಕನ ಮರ ಇದಾವೆ, ಮರ ನೋಡಿದ ತಕ್ಷಣ ಹತ್ತಬೇಕು, ಮರ ನೋಡಿದ ತಕ್ಷಣ ಹತ್ತಬೇಕು, ಬಸ್ ಬಂದ ತಕ್ಷಣ ಡೋರ್ ಹತ್ಕೊಬೇಕು ಅಂತಾರಲ್ಲ, ಹಂಗೆ ಅದು ಅಭ್ಯಾಸ. ಶಿ ಹ್ಯಾಡ್ ನಾಟ್ ಬೀನ್ ಅಪ್ at one time or another, having learned to climb from a loving brother when she was 6, but it was feared by all that one day she would have a terrible fall. The outcome was different. While we were in town, she climbed a tree and could not come down. She had not been up. ಒಂದ್ಸಲ ಮರಗಳಿಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಮರ ಹತ್ತುತ್ತಿರಲಿಲ್ಲ. ಅಟ್ ಒನ್ ಟೈಮ್ ಬಿಗಿನಿಂಗಲ್ಲಿ ನೋಡ್ರಿ, ಅಟ್ ಒನ್ ಟೈಮ್ ಒಂದು ಸಲ ಹತ್ತುತ್ತಿದ್ಲು, ಆ್ಯಂಡ್ ಅನದರ್ ಇನ್ನೊಂದು ಸಲ ಹತ್ತುತ್ತಿದ್ಲು. ಹ್ಯಾವಿಂಗ್ ಲರ್ನ್ ಟು ಕ್ಲೈಮ್ ಫ್ರಮ್ ಎ ಲವ್ವಿಂಗ್ ಬ್ರದರ್. ಅಂದರೆ ಈ ಮರವನ್ನು ಹತ್ತುವಂಥ ಒಂದು ಹ್ಯಾಬಿಟನ್ನು ಯಾರಿಂದ ಕಲಿದ್ಲು? ವೇರ್ ಶಿ ವುಡ್ ಲರ್ನ್ ಟು ಕ್ಲೈಮ್ ಅ ಟ್ರೀಸ್, ಎಲ್ಲಿ ಕಲ್ತಿದ್ಲು? ಅಥವಾ ಫ್ರಮ್ ಹೂಮ್, ಯಾರಿಂದ ಕಲ್ತ್ಲು? ಫ್ರಮ್ ಹೂಮ್ ಶಿ ಲರ್ನ್ ಟು ಕ್ಲೈಮ್ ಅ ಟ್ರೀ? ಹರ್ ಲವ್ವಿಂಗ್ ಬ್ರದರ್, ಅವಳು ತುಂಬ ಇಷ್ಟಪಡುವಂತಹ ಸಹೋದರನಿಂದ ಕಲ್ತಿರ್ತಾಳೆ. ವೆನ್ ಶಿ ವಾಸ್ 6, ಶಿ ಲರ್ನ್ ಟು ಕ್ಲೈಮ್ ಅ ಟ್ರೀ ವೆನ್ ಶಿ ವಾಸ್ 6. ಅವಳಿಗೆ 6 ವರ್ಷ ವಯಸ್ಸಾದಾಗ ಮರವನ್ನು ಹತ್ತುವಂಥ ಅಭ್ಯಾಸ. ವೆನ್ ಶಿ ವಾಸ್ ಕ್ಲೈಂಬಿಂಗ್ ಅ ಟ್ರೀ ಅಟ್ ಲಾಸ್ಟ್, ಕೊನೆಯಲ್ಲಿ ಮರ ಹತ್ತಿದ್ದು ಯಾವಾಗ? 62 years ಓಲ್ಡಲ್ಲಿ. ಅರ್ಥ ಆಯ್ತಾ? ಹತ್ತೋದು ಕಲ್ತಿದ್ದು 6 ವರ್ಷ, ಕೊನೆ ಸಲ ಹತ್ತಿದ್ದು 62ನೇ ವರ್ಷ. ಬಟ್ ಇಟ್ ವಾಸ್ ಫಿಯರ್ಡ್ ಬೈ ಆಲ್. ಆದರೆ ಈಗ ಎಲ್ರಿಗೂ ಒಂಥರ ಗಾಬರಿ, ಆತಂಕ. ಯಾಕಪ್ಪ ಅಂತಂದರೆ ದಟ್ ಒನ್ ಡೇ, ಒಂದಿನ, ಶಿ ವುಡ್ ಹ್ಯಾವ್ ಅ ಟೆರಿಬಲ್ ಫಾಲ್. ಶಿ ವುಡ್ ಹ್ಯಾವ್ ಅ ಟೆರಿಬಲ್, ಧಬಾರ್ ಅಂತ ಒಂದು ಸರಿ ಬಿದ್ದುಬಿಟ್ಟಿದ್ಲು ಚಿಕ್ಕ ವಯಸ್ಸಲ್ಲಿ. ಅಂಡರ್ಸ್ಟ್ಯಾಂಡ್? ದಟ್ ಔಟ್ಕಮ್ ವಾಸ್ ಡಿಫ್ರೆಂಟ್ ವೈಲ್ ವಿ ವರ್ ಇನ್ ಟೌನ್. ಅವರು ಟೌನಲ್ಲಿದ್ದರು. ಟೌನಲ್ಲಿದ್ದಂಥ ಸಂದರ್ಭದಲ್ಲಿ ಹೆಂಗಿದ್ರು, ಟೌನಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾಳೆ ಇವಳು? ಶಿ ಕ್ಲೈಂಬ್ಡ್ ಅ ಟ್ರೀ, ಮರವನ್ನು ಹತ್ತುತ್ತಾಳೆ. ಏನು ಮರನ ಯಾರೂ ಇಲ್ಲ ಅಂತ ಹೇಳ್ಬೋದು ಹತ್ಬಿಟ್ಲು. ಹತ್ತಬಿಟ್ಲು. ಅಟ್ ಕುಡ್ ನಾಟ್ ಕಮ್ ಡೌನ್, ಕೆಳಗೆ ಇಳಿಲೇ ಇಲ್ಲ ಅಲ್ವಾ? ಬಿಗಿನಿಂಗಲ್ಲಿ ಓಡೋದು ತುಂಬ ಕಷ್ಟಪಡ್ತೀವಿ ದಿನೇ ದಿನ. ಯಾಕಂದರೆ ತೆವಳ್ತಕ್ಕಂಥ ಮಗು ಏನು ಮಾಡುತ್ತೆ? ಕುತ್ಕೊಳ್ಳೋ ಅಭ್ಯಾಸ ಮಾಡುತ್ತೆ. ಕುತ್ಕೊಂಡಿರೋ ಮಗು ಸ್ವಲ್ಪ ನಿಂತ್ಕೊಳ್ಳೋಕೆ ಅಭ್ಯಾಸ ಮಾಡುತ್ತೆ. ನಿಂತ್ಕೊಂಡಿರೋ ಮಗು ಕಾಲನ್ನು ಒಂದೊಂದಾಗಿ ಅಂಬೆಗಾಲಿಡ್ತಾ ಹೋಗುತ್ತೆ. ಆಮೇಲೆ ಓಡೋ ಅಭ್ಯಾಸ ಮಾಡುತ್ತೆ. ಹೀಗೆ ಕಲಿಬೇಕಾದ್ರೆ ಎಷ್ಟು ಕಷ್ಟಪಟ್ಟು ಸ್ಟೆಪ್ ಬೈ ಸ್ಟೆಪ್ ಕಲಿತೀವೋ, ಹಾಗೆ ವಯಸ್ಸಾದ ಕಾಲಕ್ಕೆ ಏನು ಕಲ್ತಿರ್ತೀವೋ ಅವನ್ನೆಲ್ಲ ಡೌನ್ ಆಗ್ತವೆ ಅಲ್ವಾ? ನಾನು ಹೇಗೆ ನಿಂತ್ಕೊಳ್ಳೋದು, ಹೇಗೆ ಓಡೋರು ನಿಂತ್ಕೊಳ್ತಾರೆ, ನಿಂತ್ಕೊಳ್ಳೋರು ಕುತ್ಕೊಳ್ಳೋರು ಮಲ್ಕೊಂಡ್ಬಿಡ್ತಾರೆ. ನಿಮ್ಮ ಮನೆಗೆ ಅಜ್ಜಿಯವ್ರು ನೋಡೋಗ್ರಿ, ಮನೆ ಕಂಡಿರ್ತಾರೆ, ಕುತ್ಕೊಂಡಿರ್ತಾರೆ, ನೀವು ಅಡ್ಡಾಡ್ತಿರ್ತಾರೆ, ಓಡ್ತಿರ್ತಾರೆ. ಯಾರಾದರೂ ಓಡೋ ಅಜ್ಜಿ ಇದ್ದಾರೆ? ಓಡೋ ವಯಸ್ಸು ಹೋಗ್ಬಿಡ್ತಾವ್ರ ಅಜ್ಜಿಯರಿಗೆ ಅಲ್ವಾ? ಹಿಂಗೆ ಇರ್ತೀವಿ ಅಂತ ನಾವು ಫಿಕ್ಸ್ ಆಗಂಗಿಲ್ಲ ಲೈಫಲ್ಲಿ. ಒಂದಲ್ಲ ಒಂದಿನ ನಮಗೆ ಗೊತ್ತಿಲ್ಲದಂಗೆ ಪ್ರಕೃತಿನೇ ನಮಗೆ ಪಾಠವನ್ನು ಕಲಿಸೋದು. ನಾವು ಎಷ್ಟೇ ಜಿಮ್ ಮಾಡಲಿ ಆದರೂ ಕೂಡ ನೆರಿಗೆ ಮುಖದಲ್ಲಿ ಎದ್ದು ಕಾಣ್ತಿರುತ್ತೆ. ಅಂಡರ್ಸ್ಟ್ಯಾಂಡ್? ಸೊ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಅಜ್ಜಿ ಆ ವಯಸ್ಸಲ್ಲಿ ಸೈಲೆಂಟಾಗಿರಬೇಕು, ಯಜಮಾನಿ ಅಲ್ವಾ? ಆ ಮರ ಹತ್ತೋರು, ಅದನ್ನು ಕೆಲಸ ಮಾಡ್ತಕ್ಕಂಥವ್ರು, ಅದು ಏನು ಮಾಡಬೇಕು, ಅದನ್ನು ಎಲ್ಲಿ ರೆಸ್ಕ್ಯೂ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಮಕ್ಕಳಾಗಿರ್ತಾರೆ, ಮೊಮ್ಮಕ್ಕಳಾಗಿರ್ತಾರೆ. ಸೊ ಆದರೆ ಅವಳು ಹಂಗೆ ಮಾಡ್ತಿರ್ಲಿಲ್ಲ. ಆದರೆ ಒಂದು ಸರಿ ಮರ ಹತ್ತಬಿಟ್ಲು, ಆ್ಯಂಡ್ ಕುಡ್ ನಾಟ್ ಕಮ್ ಡೌನ್, ಇಳಿಲೇ ಇಲ್ಲ. ಹತ್ತಬಿಟ್ಲು, ಇಳಿಲಿಲ್ಲ. ಹಂಗಾಗ್ಬಿಡ್ತು. ಆವಾಗ ಆಫ್ಟರ್ ದ ರೆಸ್ಕ್ಯೂ ಎಲ್ಲರೂ ಬಂದು ರೆಸ್ಕ್ಯೂ ಮಾಡಿದ್ರು, ಫ್ಯಾಮಿಲಿ ಮೆಂಬರ್ಸ್. ದಿ ಡಾಕ್ಟರ್ ಟುಕ್ ಗ್ರ್ಯಾನೀಸ್ ಟೆಂಪ್ರೇಚರ್. ಡಾಕ್ಟ್ರು ಬಂದು ಯಾಕೆ ಹತ್ತಿದ್ದು ಇಳಿಲಿಲ್ಲ ಅಂತಂದರೆ ಹುಷಾರಿಲ್ಲ ಅವಳಿಗೆ. ಗ್ರ್ಯಾನಿ ಮೀನ್ಸ್ ಗ್ರ್ಯಾಂಡ್ ಮದರ್, ಅಜ್ಜಿಯ ಟೆಂಪ್ರೇಚರನ್ನು ಚೆಕ್ ಮಾಡ್ತಾರೆ. ಆ್ಯಂಡ್ ಹೇಳ್ತಾಳೆ, ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಎ ಕ್ವೈಟ್ ವೀಕ್ ಇನ್ ಅ ಬೆಡ್. ನಾನು ರೆಕಮೆಂಡ್ ಹೇಳ್ತಾ ಇದ್ದೀನಿ, ಒಂದು ವಾರ ಅಜ್ಜಿ ಬೆಡ್ಡಲ್ಲೇ ಇರಬೇಕು, ರೆಸ್ಟಲ್ಲಿರಬೇಕು ಅಂತ ಹೇಳ್ತಾರೆ. ವಿ ಸೈಡ್ ವಿತ್ ರಿಲೀಫ್. ಹುಸ್ಸಪ್ಪ, ಆಹಾ ಹೆಂಗೋ ಅಜ್ಜಿಗೆ ಹಾಸಿಗೆ ಸಿಕ್ಬಿಡ್ತು ಅಂತ ನಿಟ್ಟುಸಿರು ಬಿಟ್ಬಿಟ್ರು. ಆ್ಯಂಡ್ ಟಕ್ಡ್ ಹರ್ ಅಪ್ ವೆಲ್. ನಿಧಾನಕ್ಕೆ ಎತ್ಕೊಂಡು ಆ ಅಜ್ಜಿನ ಸೈಡಿಗೆ ಮಲಗಿಸ್ಕೊಂಡ್ರು, ಪಚ್ಕ ಅಂತ. ಪೂರ್ ಗ್ರ್ಯಾನಿ, ಪಾಪ ಬಡ ಅಜ್ಜಿ. ಫಾರ್ ಹರ್ ಇಟ್ ವಾಸ್ ಲೈಕ್ ಎ ಬ್ರೀಫ್ ಸೀಸನ್ ಇನ್ ಹೆಲ್. ಅವಳಿಗೆ ಆ ಬೆಡ್ಡಲ್ಲಿರೋದೊಂಥರ ಹೆಲ್ಲಲ್ಲಿದ್ದಂಗೆ. ಹೆಲ್ ಅಂದ್ರೇನೋ? ನರಕದಲ್ಲಿದ್ದಂಗೆ. ಎಂಥ ಸೀಸನಲ್ಲಿ, ವಸಂತ ಮಾಸ, ಚಿಗುರಿರ್ತಕ್ಕಂಥ ಮಾಸ. ಈ ಏನು ಪರಿಸರ ಏನಾಗಿದೆ? ಚಿಗುರಿದೆ. ಬೇಸಿಗೆಯಲ್ಲಿ
ಮಳೆ ಅಂದಾದ್ಮೇಲೆ ಏನಾಗುತ್ತೆ, ಎಲೆ ಎಲ್ಲ ಒಣಗಿಬಿಟ್ಟು ಹೊಸದಾಗಿರ್ತಕ್ಕಂಥ ಎಲೆಗಳು, ಆ ಫ್ರ್ಯಾಗ್ರೆನ್ಸು, ಕೋಗಿಲೆ ಕೂಗುವಂತಹ ಒಂದು ಸಮಯ, ಅಂಥ ಟೈಮಲ್ಲಿ ಮರ ಹತ್ತು ಆ ಸುವಾಸನೆ ಕುಡಿಯುವಂಥ ಸಮಯದಲ್ಲಿ ಪಾಪ ಮಲಗಿದಾಳೆ ಬೆಡ್ಡಲ್ಲಿ. ಕನ್ಫೈನ್ ಟು ಹರ್ ಬೆಡ್. ನೋಡಿ, ಫಾರ್ ಹರ್ ಇಟ್ ವಾಸ್ ಲೈಕ್ ಎ ಬ್ರೀಫ್ ಸೀಸನ್ ಇನ್ ಹೆಲ್. ಕನ್ಫೈನ್ ಟು ಹರ್ ಬೆಡ್ ವೈಲ್ ಎವ್ರಿ ಬ್ರೀಸ್. ಅಲ್ಲಿ ಹೊರಗೆ ಕಿಟಕಿಯಿಂದ ಬರ್ತಕ್ಕಂಥ ಪ್ರತಿಯೊಂದು ಬ್ರೀಸ್ ಮೀನ್ಸ್ ತಂಗಾಳಿ. ವಿಸ್ಪರ್ಡ್ ಅಂದ್ರೇನು? ಪಿಸುಗುಡ್ತಾ ಇದೆ. ಆಫ್ ಸಮ್ಮರ್ ಏನಂತಾರೆ, ಇದು ಸಮ್ಮರ್ ಮನೆ ಒಳಗಡೆ ಕೂತ್ಕೊಳ್ಳುವಂಥ ಸಮಯ ಅಲ್ಲ, ಹೊರಗಡೆ ಬರುವಂಥದ್ದು. ಆ್ಯಂಡ್ ಡ್ಯಾನ್ಸಿಂಗ್ ಲೀವ್ಸ್, ಅದು ಹೇಳ್ತಾ ಇದೆ, ಎಲ್ಲ ಎಲೆಗಳು ಡ್ಯಾನ್ಸ್ ಮಾಡ್ತಾ ಇದ್ದಾವೆ. ಅಂಥ ಸಮ್ಮರ್ ಸೀಸನಲ್ಲಿ ಒಂಥರ ನರಕದಲ್ಲಿದ್ದಂಗಿದ್ದಾಳೆ ಪಾಪ ಅಜ್ಜಿ. ಬಟ್ ಆದರೆ ಶಿ ಹ್ಯಾಡ್ ಹೆಲ್ಡ್ ಹರ್ ಪೀಸ್, ತಾಳ್ಮೆಯಿಂದ ತಡ್ಕೊಂಡಿದ್ಲು. ಹೆಲ್ಡ್ ಹರ್ ಪೀಸ್, ತನ್ನ ತಾಳ್ಮೆಯಿಂದ ತಡ್ಕೊಂಡು ಟಿಲ್ ಎಲ್ಲಿವರೆಗೂ? ಶಿ ಫೆಲ್ಟ್ ಸ್ಟ್ರಾಂಗರ್, ಸ್ವಲ್ಪ ಸ್ಟ್ರಾಂಗ್ ಆಗೋವರೆಗೂ. ಯಾಕಂದರೆ ಅವಳು ಸಮ್ಮರ್ ಹೆಂಗೆ ಚಿಗುರುತ್ತೋ ಅವಳಿಗೂ ಚಿಗುರುತ್ತೆ ಮತ್ತೆ ಚಿ ಮೊದಲುಂಟ ಅಂತ. ದೆನ್ ಶಿ ಸ್ಯಾಟ್ ಅಪ್ ಆ್ಯಂಡ್ ಸೈಡ್, ಅವಳೇನು ಮಾಡಲು? ಕೂತ್ಕೊಂಡು ಐ ವಿಲ್ ಲೈ ಹಿಯರ್ ನೋ ಲಾಂಗರ್. ನಾನಿಲ್ಲಿ ಅತಿ ಹೆಚ್ಚು ಹೊತ್ತು ಉಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಐ ವಿಲ್ ಲೈ ಹಿಯರ್ ನೋ ಲಾಂಗರ್. ಆ್ಯಂಡ್ ಶಿ ಕಾಲ್ಡ್ ಫಾರ್ ಮೈ ಫಾದರ್. ಅವಳೇನು ಮಾಡಿದ್ಲು? ನನ್ನ ತಂದೆಯನ್ನು ಕರೆದ್ಲು. ಯಾರ ತಂದೆ? ರಸ್ಕಿನ್ ಬಾಂಡ್ ಅವರ ತಂದೆಯನ್ನು ಕರೀತಾಳೆ. ಹಾಗಾದರೆ ಇವು ಯಾರಜ್ಜಿ? ರಸ್ಕಿನ್ ಬಾಂಡ್ ಅಜ್ಜಿ ಇವಳು. ಯಾರು ಗ್ರ್ಯಾಂಡ್ ಮಾ? ರಸ್ಕಿನ್ ಬಾಂಡ್ಸ್. ಆ್ಯಂಡ್ ಟೋಲ್ಡ್ ಹಿಮ್, ಕರೆದು ಹೇಳ್ತಾಳೆ, ಅನ್ಡಾಂಟೆಡ್, ಬೈದಂಗೆ. ಈ ಸಾಮಾನ್ಯವಾಗಿ ಅಜ್ಜಿ ಆ ವಯಸ್ಸಲ್ಲಿ ಜಾಸ್ತಿ ಡಾಂಟ್ ಮಾಡೋದು ಜಾಸ್ತಿ. ಡಾಂಟ್ ಮೀನ್ಸ್ ಜಾಸ್ತಿ ಮಾತುಗಳನ್ನು ಬಳಸ್ತಕ್ಕಂಥದ್ದು, ಜಾಸ್ತಿ ಜೋರಾಗಿ ಮಾತಾಡುವಂಥದ್ದು, ಕೆಟ್ಟದಾಗಿ ಬಳಸ್ತಕ್ಕಂಥದ್ದು. ಅಂತ ನನ್ನ ಮಗ, ಇಂಥ ನನ್ನ ಮಗ, ಅಂಥ ಕಳ್ಳ ಇಂಥ ಕಳ್ಳ ಅಂತ ಬೈಯೋದು ಜಾಸ್ತಿ. ಅದೇನು ಮಾಡಲಿಲ್ಲ. ಹೇಳ್ತಾಳೆ, ದಟ್ ಎ ಹೌಸ್ ಇನ್ ಎ ಟ್ರೀ ಟಾಪ್ ವಾಟ್ ಶಿ ನೌ ವಾಂಟೆಡ್. ದಟ್ ಎ ಹೌಸ್, ಅವಳಿಗೇನು ಬೇಕು? ಮನೆ ಬೇಕಂತೆ. ಎಲ್ಲಿ? ಇನ್ ಎ ಟ್ರೀ ಟಾಪ್ ಅಂತೆ, ಮರದ ಮೇಲೊಂದು ನನಗೊಂದು ಮನೆ ಬೇಕು. ವಾಟ್ ಶಿ ನೌ ವಾಂಟೆಡ್, ಅವಳಿಗೀಗ ಅದು ಬೇಕು. ಅಂದರೆ ಅಪಿ, ನಾ ಇನ್ನು ಸ್ವಲ್ಪ ದಿನ ಬದುಕೋಕ್ಕೆ ಸಾಧ್ಯ, ಸ್ವಲ್ಪ ದಿನ ಮಾತ್ರ ಇರೋದು, ಹೆಚ್ಚು ವರ್ಷ ಬದುಕಲ್ಲ ನಾನು. ನನಗೊಂದೇ ಒಂದು ಆಸೆ ಇದೆ. ಐ ವಾಂಟ್ ಎ ಹೌಸ್ ಇನ್ ಎ ಟ್ರೀ ಟಾಪ್, ಮರದ ಮೇಲೆ ನನಗೊಂದು ಮನೆ ಬೇಕು. ದೆನ್ ಮೈ ಡ್ಯಾಡ್ ನ್ಯೂ ಹೀಸ್ ಡ್ಯೂಟೀಸ್. ನನ್ನ ತಂದೆಗೆ ಗೊತ್ತು ತನ್ನ ಹಕ್ಕುಗಳೇನು, ಕರ್ತವ್ಯಗಳೇನು ಅಂತ. ಈ ಕರ್ತವ್ಯ ಏನು? ತಂದದ ಕಾಲಕ್ಕೆ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳಿಗೆ ಕೊನೆಯ ಆಸೆಯನ್ನು ಈಡೇರಿಸ್ತಕ್ಕಂಥದ್ದು ಮಗನಾಗಿರ್ತಕ್ಕಂತಹ ಕರ್ತವ್ಯ. ಹಾಗಾಗಿ ಸೊ ಹಿ ಸೆಡ್, ದಟ್ಸ್ ಆಲ್ ರೈಟ್ ಮಾ, ಆಯ್ತಮ್ಮ ಮಾಡಿಕೊಡ್ತೀನಿ. ಯು ವಿಲ್ ಹ್ಯಾವ್ ವಾಟ್ ಯು ವಾಂಟ್, ನಿನ್ಗೇನು ಬೇಕು ಹೇಳು, ಮಾಡ್ತೀನಿ. ಡಿಯರ್, ಐ ವಿಲ್ ಸ್ಟಾರ್ಟ್ ವರ್ಕ್ ಟು ನೈಟ್, ನಾನು ಈ ರಾತ್ರಿನೇ ಏನು ಮಾಡ್ತೀನಿ? ಆ ಮರದ ಮೇಲೆ ಮನೆಯನ್ನು ಮಾಡೋದಕ್ಕೆ ಶುರು ಮಾಡ್ತೀನಿ ಅಂತ ಹೇಳ್ತಾನೆ. ವಿತ್ ಮೈ ಎಕ್ಸ್ಪರ್ಟ್ ಅಸಿಸ್ಟೆಂಟ್. ಯಾರ ಜೊತೆಗೆ? ನನ್ನ ಎಕ್ಸ್ಪರ್ಟ್ ಅಸಿಸ್ಟೆಂಟ್ಗಳ ಜೊತೆಗೆ. ಸಾಮಾನ್ಯ ಯಾರು ಅಸಿಸ್ಟೆಂಟ್ ಯಾರಪ್ಪ ಅಂತಂದರೆ ಪಾಪ ರಸ್ಕಿನ್ ಬಾಂಡೆ. ಹಿ ಸೂನ್, ಬೇಗನೆ, ಫಿನಿಶ್ಡ್ ದ ಖೋರ್ ಮೀನ್ಸ್ ಹಿಯರ್ ಟಾಸ್ಕ್. CHORE, ಖೋರ್ ಮೀನ್ಸ್ ಟಾಸ್ಕ್. ಟಾಸ್ಕ್ ಮೀನ್ಸ್ ವರ್ಕ್, ಕೆಲಸವನ್ನು ಏನು ಮಾಡ್ತಾನೆ? ಹಿ ಫಿನಿಶ್ಡ್ ದ ಖೋರ್, ಸೂನ್, ಬೇಗನೆ ಮುಗಿಸ್ತಾನೆ. ಮೇಡ್ ಹರ್ ಎ ಟ್ರೀ, ಅವಳಿಗೊಂದು ಮನೆಯನ್ನು ಮಾಡ್ತಾನೆ ಮರದ ಮೇಲೆ. ಟ್ರೀ ಹೌಸ್ ವಿತ್ ವಿಂಡೋಸ್, ಅದಕ್ಕೆ ಕಿಟಕಿಗಳಿವೆ. ಆ್ಯಂಡ್ ಎ ಡೋರ್, ಒಂದೇ ಒಂದು ಬಾಗಿಲಿದೆ. ಸೊ ಗ್ರ್ಯಾನಿ ಮೂಡ್ ಅಪ್, ಗ್ರ್ಯಾನಿ ನಿಧಾನಕ್ಕೆ ಮೇಲ್ಗಡೆ ಹತ್ತಿದ್ಲು. ಆ್ಯಂಡ್ ನಾವು ಎವ್ರಿ ಡೇ, ಪ್ರತಿದಿನ, ಐ ಕ್ಲೈಮ್ ಟು ಹರ್ ರೂಮ್. ಅಜ್ಜಿ ಮಾತಲ್ಲಿರ್ತಾಳೆ, ನಾನು ಮಾತ್ರ ಹತ್ತಬೇಕು. ಐ ಕ್ಲೈಮ್ ಟು ಹರ್ ರೂಮ್ಗೆ ಹತ್ತಬೇಕು ನಾನು. ರೂಮ್ ಹತ್ರ ಹೋಗಬೇಕು. ವಿತ್ ಗ್ಲಾಸಸ್ ಆ್ಯಂಡ್ ಟ್ರೇ, ಏನು ತೊಗೊಂಡೋಗ್ಬೇಕು? ಗ್ಲಾಸು ಮತ್ತು ಟ್ರೇಯನ್ನು, ಅದು ಗ್ಲಾಸನ್ನು ಇಟ್ಕೊಳ್ತಕ್ಕಂಥದ್ದು, ಪ್ಲೇಟ್ಗಳನ್ನು. ದೆನ್ ಶಿ ಸಿಟ್ಸ್ ದೇರ್ ಇನ್ ಎ ಸ್ಟೇಟ್, ಅವಳೆಲ್ಲಿದ್ದಳು ಅಲ್ಲೇ. ಸ್ಟೇಟ್ ಅಂದರೆ ಸ್ಥಿತಿ, ಸ್ಟ್ಯಾಗ್ನೆಂಟ್. ಡೈನಾಮಿಕ್ ಅಂದರೆ ಚಲಿಸೋದು, ಸ್ಟೇಟ್ ಅಂದರೆ ಇರೋದು. ಇನ್ನೊಂದು ಸ್ಟೇಟ್ ಬಂದು ರಾಜ್ಯ. ಅಂಡರ್ಸ್ಟ್ಯಾಂಡ್? ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಶಿ ಸಿಟ್ಸ್ ದೇರ್ ಇನ್ ಸ್ಟೇಟ್ ಆ್ಯಂಡ್ ಡ್ರಿಂಕ್ಸ್ ಶೆರ್ರಿ ವಿತ್ ಮೀ. ಅವಳು ನನ್ನ ಜೊತೆಗೆ ಏನು ಮಾಡ್ತಿದ್ಲು? ಶೆರ್ರಿಯನ್ನು ಕುಡಿತಾ ಇದ್ಲು. ಶೆರ್ರಿ ಮೀನ್ಸ್ ಒಂದು ವೈನ್, ದ್ರಾಕ್ಷಿ ರಸ ಅಂತಾರಲ್ಲ, ಆ ಟೈಪಲ್ಲಿ ಕುಡಿತಾ ಇದ್ಲು. ಅಪ್ಹೋಲ್ಡಿಂಗ್ ಹರ್ ರೈಟ್ ಟು ರಿಸೈಡ್ ಇನ್ ಎ ಟ್ರೀ, ಅವಳಿಗೋಸ್ಕರ ಎಲ್ಲ ಏನು ಮಾಡ್ತಿದ್ದೆ? ತಗೊಂಡೋಗಿ ಕೊಡೋದು, ಮಾಡೋದು. ಇದು ದಿನನಿತ್ಯದ ಅಭ್ಯಾಸ ಆಗಿತ್ತು. ಬಟ್ ಮೈಂಡ್ ಇಟ್ಸ್ ಅ ಅನ್ಯೂಶುವಲ್ ಏಜ್, ಅನ್ಯೂಶುವಲ್ ಆ್ಯಕ್ಷನ್, ವಯಸ್ಸಲ್ಲದ ವಯಸ್ಸಲ್ಲಿ ನಡೆಯುವಂತಹ ಘಟನೆ. ಇದು ಒಂಥರ ಇಂಟ್ರೆಸ್ಟಿಂಗ್. ಅಜ್ಜಿ ಮರ ಹೆಂಗದಾಳೆ ಅನ್ನೋ ಒಂದು ಕ್ಯೂರಿಯಾಸಿಟಿಯನ್ನು ಹುಟ್ಟು ಹೋಗೋದಕ್ಕೆ ಬರತಕ್ಕಂತಹ ಒಂದು ಪದ್ಯ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ. ಇದಕ್ಕೆ ಒಂದು ಸಮ್ಮರಿ ಇದೆ. 4 ಮಾರ್ಕ್ಸಿಗೆ
ಈ ಸಮ್ಮರಿ ಹೇಗಿರಬೇಕು ಅಂದರೆ ಪ್ರೆಸೆಂಟೇಷನ್ ಇರಬೇಕು, 3 ಸ್ಟೆಪ್ ಮಾಡ್ಕೊಬೇಕು. ಒಂದು ಸ್ಟೆಪ್ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಕವಿ ಪರಿಚಯ ಆಗಿರ್ಬೋದು ಅಥವಾ ಕವಿ ಏನಕ್ಕೆ ಹೇಳೋಕೊಟ್ಟಿದ್ದಾನೆ ಅಂತ ಬರಿಬೇಕು. ಆಮೇಲೆ ಇನ್ನೊಂದು ಸ್ಟೆಪ್ಪು ಅದರ ಸಾರಾಂಶವನ್ನು ಬರಿಬೇಕು. ಕೊನೆಯ ಸ್ಟೆಪ್ಪು ಅದಕ್ಕೊಂದು ಕಂಕ್ಲೂಷನ್ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಮಾತುಗಳಲ್ಲಿ ಹೇಳಿ ಮುಗಿಸ್ಬೇಕು. ನಾನು ನೆಕ್ಸ್ಟ್ ತರಗತಿಯಲ್ಲಿ ನಾನು ಅದನ್ನು ಸಮ್ಮರಿ ಹೇಗಿರುತ್ತೆ ಅದರ ಒಂದು ಏನು ಪಿಕ್ಚರೈಸೇಷನ್ ತೋರಿಸ್ತಾ ಹೋಗ್ತೀನಿ. ಓಕೆ.